ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು CS ರ್ಯಾಂಕ್ ಆಡ್ತಿದ್ದು. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನಂದರೆ, ನಾವು ಆಪೋಸಿಟ್ ಬಂದು ಕನ್ನಡದವ್ರು ಬಂದಿರ್ತಾರೆ ಅಂದ್ಬಿಟ್ಟು ನಾವು ರೆಸ್ಪೆಕ್ಟ್ ಕೊಟ್ಟು ನಾವು ಟೀಮ್ ಅಪ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಆದರೆ ಕನ್ನಡದವ್ರಿಗೇನೆ ಮಾಡ್ತಾರೆ. ಫಸ್ಟು ನನಗೆ ನಾಕ್ ಮಾಡಿ ಅದಾದಮೇಲೆ ಸ್ವಲ್ಪ ಹಂಗೆ ಲಾಸ್ಟ್ ಝೋನ್ ಬರೋ ತನಕ ಸುಮ್ಮನೆ ಇರ್ತಾರೆ. ನೋಡಿ, ಮೊದಲು ಅವರು ಟೀಮ್ ಅಪ್ ಮಾಡ್ತಾಯಿದ್ದಾರೆ. ಟೀಮ್ ಅಪ್ ಮಾಡಿ ಸ್ವಲ್ಪ ಡ್ಯಾಮೇಜ್ ಕೊಡ್ತಾರೆ. ಹಂಗಾದ್ರೂ ನಾನು ಪರವಾಗಿಲ್ಲ ಅಂತ ಸುಮ್ಮನೆ ಇರ್ತೀನಿ. ಅಂಥ ಟೈಮಲ್ಲಿ ಬಂದ್ಬಿಟ್ಟು ಇವರು ನಾಕ್ ಮಾಡಿ ಅದಾದ್ಮೇಲೆ ನಾನು ಕ್ಲಿಯರ್ ಕೂಡ ಮಾಡಿಬಿಡ್ತಾರೆ. ನಮ್ಮ ಟೀಮ್ಮೇಟು 3 ಜನ ಇನ್ನೂ ಬ್ಯಾಲೆನ್ಸ್ ಇರ್ತಾರೆ. ಅದಾದಮೇಲೆ ಲಾಸ್ಟ್ ಝೋನ್ ಬರೋ ತನಕ ವೆಯ್ಟ್ ಕೂಡ ಮಾಡ್ತಾರೆ. ಲಾಸ್ಟ್ ಝೋನ್ ಬರೋ ತನಕ ವೆಯ್ಟ್ ಮಾಡಿ ಏನಾಗುತ್ತೆ ನೋಡಿ, ಹಂಗೆ ಸುಮ್ಮನೆ ಅವ್ರ ಪಾಡಕ್ಕೆ ಅವ್ರು ಓಡಾಡ್ತಾನೆ ಇರ್ತಾರೆ. ಲಾಸ್ಟ್ ಝೋನ್ ಬರೋ ತನಕ ಅವರು ವೆಯ್ಟ್ ಕೂಡ ಮಾಡ್ತಾ ಇರ್ತಾರೆ. ಟೀಮ್ ಅಪ್ ಕೂಡ ಮಾಡಿರ್ತಾರೆ. ಅದು ನಮಗೂ ಗೊತ್ತಿರಲಿಲ್ಲ ಕನ್ನಡದವರು ಅಂತ. ಕನ್ನಡದವ್ರಿಗೆ ಅವರು ಈ ಥರ ನಾಕ್ ಮಾಡಿ ನೋಡಿ, ಕನ್ನಡದವ್ರು ಬಂದಿದ್ದಾರೆ. ಇದು ಅರಿಝೋನ್ ಅವರೆಲ್ಲ ಕನ್ನಡದವರಾಗಿ ಬಂದು ಅದಾದ್ಮೇಲೆ ನೋಡಿ, ಇವರಿಬ್ಬರು ಕನ್ನಡದವರೇ ಆಗಿರ್ತಾರೆ. ಅದಕ್ಕೋಸ್ಕರ ನಮ್ಮ ಹುಡುಗ ಅರ್ಜುನ ಅವನ ಜೊತೆ ಗೇಮ್ ಮಾಡಬೇಕಾದ್ರೆ ಈ ಥರ ಕನ್ನಡದವ್ರು ಸಿಕ್ಕಿರ್ತಾರೆ ನಮಗೆ. ಯಾವ ಥರ ಅಂದರೆ, ಕನ್ನಡದವ್ರಿಗೆ ರೆಸ್ಪೆಕ್ಟ್ ಕೊಡ್ದಲೇ ಈ ಥರ ನಾಕ್ ಮಾಡಿ ಇಮೋಟ್ ಹಾಕೋದು ನಮಗೂ ಇಷ್ಟ ಆಗಲ್ಲ. ನಮ್ಮ ಹುಡುಗ ಇಮೋಟ್ ಹಾಕ್ದಲ್ಲೇ ಕರೆಕ್ಟಾಗಿ ಆಡ್ತಾ ಇರ್ತಾನೆ. ನೀವೇ ನೋಡಿ ಮುಂದಕ್ಕೆ ಏನಾಗುತ್ತೆ ಅಂತ. ಲಾಸ್ಟ್ ಒನ್ ಕೂಡ ಬರ್ತಿದೆ. ತಿರ್ಗಾ ಡ್ಯಾಮೇಜ್ ಕೊಡ್ತಾರೆ ಅವರು ಬೇಕಂತ. ನಾವು ಸುಮ್ಮನೆ ಇರ್ತೀವಿ. ನಾನು ಹೇಳ್ತೀನಿ ಹೊಡಿಬೇಡ, ಏನಾಗಲ್ಲ ಅಂತ. ಅವ್ರ ಪಾಡಕ್ಕೆ ಅವ್ರು ಇಮೋಟ್ ಹಾಕ್ಬಿಟ್ಟಿರ್ತಾರೆ. ನಾವು ಹುಡುಗನ ಲಾಸ್ಟ್ ಒನ್ ಬರೋ ತನಕ ವೆಯ್ಟ್ ಮಾಡಿ. ಇವಾಗ ಲಾಸ್ಟ್ ಒನ್ ಬರ್ತಿದೆ ಅಂತ ಎಲ್ಲರೂ ಹೋಗ್ತಾರೆ. ಎಲ್ಲ ಲಾಸ್ಟ್ ಒನ್ ಹತ್ರ ಹೋಗ್ತಿದ್ದಾರೆ. ಇವಾಗ ಏನಾಗುತ್ತೆ ನೋಡಿ, ಇವಾಗ ನಮ್ಮ ಟೀಮ್ಮೇಟ್ಸು ಹಂಗೆ ನಮ್ಮ ಹುಡುಗ ಫೈರ್ ಮಾಡ್ತಾನೆ ಫಸ್ಟು. ಅದಾದಮೇಲೆ ಅವರು ಫೈರ್ ಮಾಡ್ತಾರೆ. ಫೈರ್ ಮಾಡಾದ್ಮೇಲೆ ಹೌದು, ನಾವು ಲಾಸ್ಟ್ ಟೈಮ್ ಬಂದಾಗ ಫೈರ್ ಮಾಡ್ತಾರೆ ಯಾರಾದ್ರೂ. ಫೈರ್ ಮಾಡಾದ್ಮೇಲೆ ಅವರು ಇಮೋಟ್ ಹಾಕ್ತಾರೆ ನೋಡಿ ಫ್ರೆಂಡ್ಸ್. ಇಮೋಟ್ ಯಾವ ಥರ ಹಾಕ್ತಾರೆ ನೀವೇ ನೋಡಿ. ಯಾವುದೇ ಕನ್ನಡಿಗಂಗೆ ರೆಸ್ಪೆಕ್ಟ್ ಕೊಡಬೇಕು. ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನೋಡಿ. ನಾಕ್ ಮಾಡ್ತಾರೆ, ಎಲ್ಲರೂ ಹಾಕ್ತಾರೆ, ಕ್ಲಿಯರಾಗಿ ಹೋಗ್ತಾರೆ ನೋಡಿ. ಇಮೋಟ್ ನೋಡಿ ಇವಾಗ ಯಾವ ಥರ ಇಮೋಟ್ ಹಾಕ್ತಾರೆ ಅಂತ ನೋಡಿ. ಇಮೋಟ್ ನೋಡಿ, ಪೌರುಷದಿಂದ ತಿರುವೋ ಈ ನನ್ನ ಮೀಸೆ ಮೇಲಾಣೆ, ಪ್ರಾಣವಾಗಿ ನೋಡ್ಕೊಳ್ಳೋ ನನ್ನ ಮಗಳ ಮೇಲಾಣೆ. ನಿಮ್ಮಲ್ಲಿ ಒಬ್ಬ ಉಳ್ಕೊಂಡ್ರು ನಿಮ್ಗಿಂತ ಒಂದು ಕ್ಷಣ ಮುಂಚೆ ನಾ ಸತ್ರು ನನ್ನ ಮೀಸನ ಬೋಳ್ಸಿ ನನ್ನ ಶವನ ಹೂತ. ಇದಾದ್ಮೇಲೆ ನಮ್ಮ ಹುಡುಗ ಹೇಳೋದಂದ್ರೆ, ಕನ್ನಡದವ್ರಿಗೆ ಇಮೋಟ್ ಹಾಕಿದ್ದಾರೆ. ಇದ್ರ ಮೇಲೆ ನಾವು ತೋರಿಸ್ಲೇಬೇಕು ಯಾವ ಥರ ನಾವು ಅಂತ. ರೆಸ್ಪೆಕ್ಟ್ ಕೊಟ್ಟರೆ ಇಲ್ಲಿ ಮರ್ಯಾದೆ ಇರಲ್ಲ ಅಂತ ನಮಗೂ ಅರ್ಥ ಆಯಿತು. ಅದಕ್ಕೋಸ್ಕರ ಇನ್ಮೇಲೆ ಗೇಮ್ ಪ್ಲೇ ನೋಡಿ ನಮ್ಮದು. 1 ಮ್ಯಾಚ್ ಕೂಡ ಅವ್ರಿಗೆ ಗೆಲ್ಲೋಕ್ಕೆ ಬಿಡಲ್ಲ. ಎಲ್ಲ ಮ್ಯಾಚ್ ನಾವೇ ಗೆಲ್ತೀವಿ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಆದಷ್ಟು ಬೇಗ ಗಿವ್ ಅವೇ ಸ್ಟಾರ್ಟ್ ಮಾಡ್ತೀನಿ. ಮತ್ತು ಕಸ್ಟಮ್ಸ್ ಇರುತ್ತೆ, ಲೈವ್ ಸ್ಟ್ರೀಮಿಂಗ್ ಇರುತ್ತೆ. ವಿಡಿಯೋ ಕೊನೆ ತನಕ ನೋಡಿ. ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಒಂದು ಕಮೆಂಟ್ ಮಾಡಿ. ಏನು ಗೇಮಲ್ಲಿ ನಾವು ಇನ್ನೂ ಕರೆಕ್ಟಾಗಿ ಗೇಮ್ ಮಾಡಬೇಕು ನೋಡಿ. ಫುಲ್ ವಿಡಿಯೋ ನೋಡಿ. ಲಾಸ್ಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಒಂದು ಹಳೆ ವಿಡಿಯೋದಲ್ಲಿ ಒಬ್ಬರು ಕನ್ನಡದವರೇ ಬಂದು ಕಮೆಂಟ್ ಹಾಕಿದ್ರು, ಈ ಕನ್ನಡದಲ್ಲಿ ನಿಮಗೆ ವ್ಯೂಸ್ ಬರ್ತಾಯಿಲ್ಲ, ಹಿಂದಿಲಿ ನೀವು ವಿಡಿಯೋ ಮಾಡ್ತಾಯಿದ್ದೀರ ಅಂತ. ಬ್ರದರ್, ನಾನು ವ್ಲಾಗರ್ ಆಗಿ ಗೇಮರ್ ಆಗಿ ಕನ್ನಡದಲ್ಲಿ ಹಿಂದಿನ ವಿಡಿಯೋ ಮಾಡ್ತೀನಿ. ನೀವು ಯಾವ ಥರ ಹೇಳ್ತಾ ಇದ್ದೀರ ಅಂದರೆ, ಕನ್ನಡದವರು ಬೆಳೆಸಲ್ಲ ಅಂತ ಹೇಳ್ತಾ ಇದ್ದೀರಾ. ಕನ್ನಡದವರಿಂದನೇ ಊಟ ಮಾಡ್ತಾ ಇದ್ದಾರೆ. ಬೇರೆ ಕಡೆ ನೋಡ್ತಾ ಇದ್ದೀರಾ. ಕನ್ನಡದವ್ರಿಗೆ ನಾವು ರೆಸ್ಪೆಕ್ಟ್ ಹೆಚ್ಚೇನು ಕೊಡ್ತೀವಿ. ಇಲ್ಲಾಂದರೆ ನಾವು ಕನ್ನಡ ಗೇಮರ್ಸ್, ನಮ್ಮ ಫ್ರೀ ಫೈರ್ ಐಡಿಲೂ ಕೂಡ ನಮ್ಮ ಗೌಡಾಸ್ ಅಂತ ನಮ್ಗೆ ಮೆನ್ಷನ್ ಮಾಡ್ತಾ ಇರಲಿಲ್ಲ. ನಮ್ಮ ಕನ್ನಡ ನಾವು ತೋರಿಸ್ಕೊಂತಿರೋದು. ನಾವು ಕನ್ನಡದವರಾಗಿ ನಾವು ಈ ಥರ ಬೆಳಿಬೇಕು ಅಂತ ಇರೋದು. ಆಲ್ವೇಸ್ ರೆಸ್ಪೆಕ್ಟ್ ಕನ್ನಡಿಗಸ್ ನಾವು. Double takedown.
down. Good job. Need equipment. Need equipment. Enemy nearby detected. अभी मजा आएगा ना भिड़ो. First doom. Double takedown. Thanks. Need equipment. Need equipment. Enemy nearby detected. Takedown. Double takedown. Need equipment. Resources here. Resources here. Thanks. Medkit for everybody. Go for the airdrop. Enemy nearby detected. First doom. ಇದು ನಮ್ಮ ಲಾಸ್ಟ್ ರೌಂಡ್ ಆಗಿರುತ್ತೆ. ನಾವು ಹೇಳೋದು ಯಾವ ಥರ ಅಂದರೆ ಕನ್ನಡದವರಾಗಿ ಕನ್ನಡದವ್ರಿಗೆ ಒಂದು ರೆಸ್ಪೆಕ್ಟ್ ಉಳಿಸ್ಕೊಳ್ಳೋಕೆ ಟ್ರೈ ಮಾಡಿ. ನೀವು ಒಂದು ಲೈಕ್, ಒಂದು ಶೇರ್, ಒಂದು ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ನಾನ್ ಸಾಮಾನ್ಯವಾಗಿ ಯುದ್ಧ ತಪ್ಸಕ್ ಪ್ರಯತ್ನಿಸ್ತೀನಿ. ಆಗಿಲ್ಲ ಅಂದ್ರೆ ಗೆದ್ದೇ ಗೆಲ್ತೀನಿ.